ಹೇಳು ಪ್ರಭಾಕರ್. ನೋಡಣ್ಣ, ನಾನು ನಿನಗೆ ಒಂದು ಮುಖ್ಯವಾದ ವಿಷಯವನ್ನು ತಿಳಿಸಿದ್ದೇನೆ, ಮರ್ತಿದ್ದೇನಣ್ಣ. ಅದೇನೆಂದ್ರೆ, ಇಲ್ಲಿವರೆಗೆ ನನಗೆ ನೌಕರಿ ಸಿಗಲಿ ಎಂದು ಆ ದೇವರಲ್ಲಿ ಕೇಳಿಕೊಳ್ತಿದ್ದೆ. ಅದಕ್ಕಾಗಿ ಆ ದೇವರು ನನ್ನ ಮೇಲೆ ಕರುಣೆ ತೋರಿ ಅಣ್ಣ, ಇವತ್ತು ನನಗೆ ತಾಲೂಕು ಕಚೇರಿ ಹೆಡ್ ಕ್ಲಾರ್ಕ್ ಜಾಗಿಲಿ ಕ್ಲರ್ಕ್ ಎಂದು ಇಂಟರ್ವ್ಯೂ ಬಂದಿದೆಯಣ್ಣ. ನೀನು ಹಣವನ್ನು ಸಹಾಯ ಮಾಡಿದ್ರೆ ನಾನು ಇಂಟರ್ವ್ಯೂಗೆ ಹೋಗುತ್ತೇನಣ್ಣ. ನೀನೇನು ನೌಕರಿ ಮಾಡೋದು ಬೇಕಾಗಿಲ್ಲ. ನೀನು ನನ್ನ ಜೊತೆ ಹೊಲ್ಯಾಗ ದುಡಿಯಾಕ ಬಂದ್ರೆ ಸಾಕು. ನನಗೆ ಎಲ್ಲಿಂದ ಹಣ ತರಬೇಕು? ಊರಲ್ಲಿ ಸಾಲ ಮಾಡಿ ಸಾಕಾಗಿ ಹೋಗಿದೆ ನನಗೆ. ನನಗಂತೂ ಹಣ ಕೊಡಕ್ ಆಗೋದಿಲ್ಲ. ಇದೇನಣ್ಣ, ಎಂದು ಇಲ್ಲದ ನಿನ್ನ ಬಾಯಿಂದ ಇವತ್ತಕ್ಕನ ಇಷ್ಟೊಂದು ಆವೇಶದ ನುಡಿಗಳು ಹೊರ ಬರ್ತಿವೆ. ನಾನು ಯಾವ್ದು ತಪ್ಪು ಮಾಡಿದ್ದೇನೆಯೇ, ಅಥವಾ ಯಾರದೋ ಪರಿಸ್ಥಿತಿ ನೋಡಿ ನಮ್ಮ ತಮ್ಮನೇ ತಪ್ಪು ಮಾಡಿರಬಹುದು ಎಂದು ತಿಳಿದು ಮಾತನಾಡುತ್ತಿರುವೆಯ? ನನಗರಿಯದೆ ನಾನೇನಾದ್ರೂ ತಪ್ಪನ್ನು ಮಾಡಿದರೆ ಆ ತಪ್ಪನ್ನು ನೀನೇ ಕ್ಷಮಿಸಿಬಿಡಣ್ಣ, ಕ್ಷಮಿಸಿಬಿಡ. ನೀನೇನು ತಪ್ಪು ಮಾಡಿಲ್ಲಪ್ಪ, ಮಹಾಗಣಂದಾರಿ. ಆದ್ರೆ ಪ್ರತಿನಿತ್ಯ ದುಡ್ಡು ದುಡ್ಡು ಅಂದರೆ ಎಲ್ಲಿಂದ ತರಬೇಕು? ದುಡ್ಡು ಕೇಳಲು ಹೋದರೆ ಬಾಯಿಗೆ ಬಂದಂತೆ ಮಾತಾಡುತ್ತಾರೆ. ನೀನೇನು ನೌಕರಿ ಮಾಡುವಂತೂ ಸತಾಸಿದ್ದ ಬೇಡ. ಎಲ್ಲಿ ಆದ್ರೂ ಹಾಳಾಗಿ ಕೂಲಿ ಕೆಲಸ ಮಾಡಿ ಬದುಕು. ಯಾಕಣ್ಣ, ನನ್ನನ್ನು ಓದಿಸಿ ನೌಕರಿಗೆ ಕಳಿಸುವುದು ನಿನಗೆ ಕಷ್ಟವೆನಿಸುತ್ತೆ, ಕಷ್ಟವೆನಿಸುತ್ತೆ. ಆಗಲಿ, ನಿನಗೆ ಇಷ್ಟವಿಲ್ಲದಿದ್ರೆ ಇನ್ನು ಮುಂದೆ ನಾನು ನೌಕರಿಗೆ ಹೋಗುವುದೇ ಇಲ್ಲ. ಚಿಕ್ಕನಿಂದ ಇಲ್ಲಿವರೆಗೆ ನನ್ನ ಓದಿಗಾಗಿ ನೀನು ಬೇಕಾದಷ್ಟು ಸಾಲವನ್ನು ಮಾಡಿಕೊಂಡು ಕೊಡ್ತಿದ್ಯಾ. ಅದನ್ನು ತೀರಿಸೋ ಬಗೆ ಹೇಗೆ? ಮತ್ತೆ ನಿನ್ನನ್ನೇ ಹಣ ಕೇಳಿದ್ರೆ ನೀನಾದ್ರೂ ಎಲ್ಲಿಂದ ತರುವಿಯನ್ನ? ಆಗ್ಲಿ ಅಣ್ಣ, ನಿನಗೆ ಕಷ್ಟವಾಗುವಂತಿದ್ದರೆ ಇನ್ನು ಮುಂದೆ ನಾನು ನೌಕರಿಗೆ ಹೋಗುವುದೇ ಇಲ್ಲ. ನಾಳೆಯಿಂದ ನಾನು ನಿನ್ನೊಂದಿಗೆ ಹೊಲಕ್ಕೆ ಬಂದು ನೀನು ಸರಿಸಮನಾಗಿ ದುಡಿದು ನಾನು ಓದಿಗೆ ಆಗಿ ಆದ ಸಾಲವನ್ನೇ ನಾನೇ ದುಡಿದು ಮುಟ್ಟಿಸಿ ಋಣಮುಕ್ತನಾಗುತ್ತೇನೆ, ಋಣಮುಕ್ತನಾಗುತ್ತೇನೆ. ಬರ್ಬೇಕಾರ ಅಣ್ಣ ತಮ್ಮಂದ್ರು ಮನೆ ನಿಂತುಕೊಂಡು ದುಡ್ಡಿನ ವಿಷಯನ ಮಾತನಾಡ್ತಿರ್ವಿರಲ್ಲ. ಆ ಕಟುಕ ಪ್ರಕಾಶನ ಕಡೆ 5 ಲಕ್ಷ ರೂಪಾಯಿ ಸಾಲ ಇರುವಾಗ ಎದಕ್ಕೆ ಬೇಕಾಗಿದ್ದಪ್ಪ ದುಡ್ಡು? ಏನು ವಿಷಯ? ಏನಿಲ್ಲಪ್ಪ, ನನ್ನಿಂದ ನಾನು ಓದುವುದರಿಂದ ಈ ಮನೆಯಲ್ಲಿ ಇನ್ನು ಮುಂದೆ ಎಲ್ಲರಿಗೂ ಕಷ್ಟದ ಕಾಲ ಬರುವಂತಿದೆಯಪ್ಪ, ಕಷ್ಟದ ಕಾಲ ಬರುವಂತಿದೆ. ನಾನು ಮಾತ್ರ ನೌಕರಿ ಮಾಡಿ ನಿಮ್ಮನ್ನು ದುಡಿಲಿಕ್ಕೆ ಹಚ್ಚುವಂತಾಗಿತ್ತಪ್ಪ ಈ ನನ್ನ ಬಾಳು. ಈಗಲಾದ್ರೂ ನನ್ನ ನೌಕರಿಯಾಗಿ ಬೇಕಾದಷ್ಟು ಸಾಲವಾಗಿ ಕೊಡ್ತಿದೆಯಪ್ಪ. ಈಗ ನನ್ನ ನೌಕರಿ ಸಲುವಾಗಿ ಹಣ ಅವಶ್ಯಕತೆ ಇದೆ. ಹಣವನ್ನು ಖರ್ಚು ಮಾಡಿದೆ ನನಗೆ ನೌಕರಿ ಸಿಗುವುದು ಖಂಡಿತಪ್ಪ, ನೌಕರಿ ಸಿಗುವುದು ಖಂಡಿತ. ಆದರೆ ಹಣವೇ ಇಲ್ಲವೆಂದಾಗ ನಮಗೆ ನೌಕರಿ ಸಿಗುವುದು ಸಾಧ್ಯತೆಯಾದ್ರೂ ಇಲ್ಲಿಂದ ಬಂದಪ್ಪ. ಅದಕ್ಕಾಗಿ ಇನ್ನು ಮುಂದೆ ನಾನು ನೌಕರಿ ಎನ್ನದೆ ಅಣ್ಣನೊಂದಿಗೆ ಹೊಲಕ್ಕೆ ಹೋಗಿ ಅವನ ಸರಿಸಮಾನಾಗಿ ದುಡಿದು ನನ್ನ ಓದಿಗಾಗಿ ಆದ ಸಾಲವನ್ನೇ ನಾನೇ ದುಡಿದು ಮುಟ್ಟಿಸಿ ಅದರಿಂದ ಋಣಮುಕ್ತನಾಗುತ್ತೇನಪ್ಪ, ಋಣಮುಕ್ತನಾಗುತ್ತೇನೆ. ಮಗು, ಎಂತ ಮಾತವನ್ನು ಆಡಿಬಿಟ್ಟಿಯಲ್ಲೋ ಈ ಸಮಯದಲ್ಲಿ. ಬಿಯವರಿಗೆ ಸಾಲಿಮನೆ ಕಲಿತು ಅಣ್ಣನ ಕೂಡ ಕೂಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾನಂತ ಹೇಳ್ತೀಯಲ್ಲ ಪ್ರಭಾಕರ. ಈ ಮಾತೇ ನನ್ನ ಮನಸ್ಸು ಒಪ್ಪದು. ಈಗಲೇ ಪ್ರಕಾಶನ ಕಡೆ 5 ಲಕ್ಷ ರೂಪಾಯಿ ಸಾಲ ಆಗಿದೆಯಲ್ಲ, ಇನ್ನೂ 5 ಲಕ್ಷ ರೂಪಾಯಿ ಸಾಲ ಆಗಲಿ, ನೀ ನೌಕರಿ ಮಾಡಿರ್ಬೇಕು. ಇದಕ್ಕೆ ಏನಂತೀಯೋ ಬಸವರಾಜ? ಅಪ್ಪ, ಇದಕ್ಕಂತೂ ನಾನು ಒಪ್ಪೋದಿಲ್ಲ. ಸಾಲಿ ಕಲಿಯಲು ಸಾಕಷ್ಟು ಸಾಲ ಮಾಡಿದ್ದೆ. ಆದ್ರೆ ಇಂದು ಆ ಸಾಲಕ್ಕೆ ನಾನೇನು ಜವಾಬ್ದಾರಿ ಅಲ್ಲ ಪಜಿ, ನಾ ಜವಾಬ್ದಾರಿ ಅಲ್ಲ. ಬಸವರಾಜ, ಎಂದಿಲ್ಲದ ವೈಮನಸ್ಸು ಹಿಂದೇಕೆ ಮೂಡಿ ಬಂತಲ್ಲ ನಿನ್ನ ಬಾಯಿಯಿಂದ? ರಾಮ ಲಕ್ಷ್ಮಣ ಇಬ್ಬರು ಇರುವಂತೆ ನೀವು ಒಂದೊಂದು ತರನಾಗಿ ಮಾತನಾಡ್ತಿರ್ವಿರಲ್ಲ. ಮಗು ಬಸವರಾಜ, ಅಣ್ಣ ತಮ್ಮಂದ್ರಲ್ಲಿ ಜಗಳ ಬರುವುದು ಸಹಜ. ಅದೇ ಕ್ಷಣವು ಮರೆತು ಬಾಳಿದರೆ ನಿಮ್ಮ ಬಾಳಡೋಣಿ ಮುಂದಕ್ಕೆ ಸಾಗುವುದು ಬಸವರಾಜ, ಮುಂದಕ್ಕೆ ಸಾಗುವುದು. ಎಂದೆಲ್ಲ ಋಷಿಗಿದ್ದ ಮಾತನಾಡಿದವನು ಇವತ್ತು ಈ ರೀತಿ ಯಾಕೆ ಮಾತಾಡ್ತೀಯೋ? ಇವತ್ತು ಏನಾಗಿದೆ ನನಗೆ? ಅಪ್ಪ, ನನ್ನ ತಲೆ ಕಟ್ಟಿದಪ್ಪ, ನನ್ನ ತಲೆ ಕಟ್ಟಿದೆ. ಯಾಕೆ ಮಾತಾಡ್ದೆ? ಪದೇ ಕೇಳಿ ನನ್ನ
ನನ್ನ ಮನಸ್ಥೈರ್ಯನ ಕುಗ್ಗಿಸಬೇಡಪ್ಪ, ಕುಗ್ಗಿಸಬೇಡ. ನಿನ್ನ ಕಿರಿಯ ಸುಪುತ್ರ ನೌಕರಿ ಮಾಡಿ ಏನ್ ಸಾಧಿಸ್ತಾನೋ, ನನ್ನಾಗೆ ರೈತರಿಗೆ ಹೊಲದಲ್ಲಿ ದುಡಿಲ್ ಬಿಡು. ಅಂದಾಗ ದುಡ್ಡಿನ ಬೆಲೆ ಗೊತ್ತಾಗೋದಪ್ಪ, ದುಡ್ಡಿನ ಬೆಲೆ ಗೊತ್ತಾಗೋದು. ಕೇಳಿದಾಗ ಕೈ ಕಾಲಿಡಿದು ತಂದು ಹಣ ತಂದು ಸಾಲಿ ಕಲಿಸಿದ್ವಲ್ಲ, ಪ್ರತಿದಿನ ನೌಕರಿ ಇಂಟ್ರು ಅಂತ ತಿರುಗ್ತಾ ಹೋದ್ರೆ ನಾನೊಬ್ಬನೇ ಎಷ್ಟೊಂದು ದುಡಿಬೇಕಪ್ಪ ಹೊಲದಲ್ಲಿ. ಬಸವರಾಜ, ತಾಯಿಗಳು ಬೇರೆ ಬೇರೆ ಆದ್ರೂ ತಂದೆ ಒಬ್ಬನೇ ಅಲ್ಲವೇ? ಮಲತಾಯಿ ಮಕ್ಕಳಾದ್ರೂ ಕೂಡ ನನ್ನ ಮಕ್ಕಳು ಅನನ್ಯ ಭಾವದಿಂದ ಬಾಳುತ್ತಾರೆ ಅಂತ ಜನರ ಮುಂದೆ ಒತ್ತೆತ್ತಿ ಹೇಳ್ತಾ ಇದೆ. ಇವತ್ತು ತುಂಬಿದ ಸಮಯದಲ್ಲಿ ಹೀಗೇಕೆ ಕೋಪಕ್ಕಿಂತ ಮಾತನಾಡುತ್ತೆಯೋ? ಇವತ್ತು ಏನಾಗಿದೆಯೋ ನನಗೆ? ಅಪ್ಪ, ಮತ್ತೆ ಮತ್ತೆ ಏನಾಗಿದೆ ಅಂತ ಕೇಳಬೇಡ. ಹೇಳುವ ಸ್ಥಿತಿಯಲ್ಲಿ ಅಂತೂ ನಾನಿಲ್ಲ. ಒಂದೊಂದು ದಿನ ಪ್ರಸಂಗ ಬಂದಾಗ ಹೇಳ್ತೀನಪ್ಪ. ಅಲ್ಲಿವರೆಗೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಪ್ಪ, ಪರೀಕ್ಷೆ ಮಾಡಬೇಡ. ಹೋಗ್ಲಿ ಬಿಡಪ್ಪ. ಈಗ ನನ್ನ ನೌಕರಿ ಅವಶ್ಯಕತೆಗಿಂತ ಮನೆಯಲ್ಲಿ ಬೆಳೆದು ದೊಡ್ಡವಳಿಗೆ ನಿಂತಿರುವ ತಂಗಿಯ ಲಗ್ನದ ಬಗ್ಗೆ ನಾವೆಲ್ಲರೂ ಚಿಂತಿಸಬೇಕಾಗಿದೆಪ್ಪ, ಚಿಂತಿಸಬೇಕಾಗಿದೆ. ಹೌದೌದು. ಯಾಕಂದ್ರೆ ಇವತ್ತಿನ ಸಮಾಜದಲ್ಲಿ ಒಂದು ಮನೆಯಲ್ಲಿ ಹೆಣ್ಣು ಮಗಳು ಬೆಳೆದು ದೊಡ್ಡವಳಾಗಿ ನಿಂತಿದ್ದಾಳಂದ್ರೆ ಸಮಾಜ ಸುಮ್ಮನೆ ಇರುವುದೇನಪ್ಪ? ನಿಜ ಮಗು. ಇಲ್ಲ ಸಲ್ಲದ ಅಪವಾದನ್ನು ಕೊಟ್ಟು ನಮ್ಮನ್ನು ಅವಮಾನಕ್ಕೆ ಗುರಿ ಮಾಡಿ ಬಿಡ್ತದಪ್ಪ ಈ ಸಮಾಜ. ಅದಕ್ಕಾಗಿ ಮೊದಲು ತಂಗಿಗೊಂದು ಲಗ್ನ ಮಾಡಿದ್ದು ಒಳಿತು ಎನಿಸಿ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ತಿಳಿಸಬೇಕೆಂದಿದೆ ನೋಡಪ್ಪ. ಮುಖ್ಯವಾದ ವಿಷಯ? ಹೌದಪ್ಪ. ಏನಪ್ಪ ಅದು? ಅದೇನೆಂದ್ರೆ, ನಿಮಗೆ ನನ್ನ ಗೆಳೆಯ ಗೌರೀಶನ ಪರಿಚಯ ಇದೆ ಇಲ್ವೇನಪ್ಪ? ಗೌರೀಶ? ಹೌದಪ್ಪ. ಈ ಊರ ಅಗರ್ಭ ಶ್ರೀಮಂತರ ಮಗ ಗೌರೀಶ? ಹೌದು ನೋಡಪ್ಪ ಅವರೇ. ನಿಜ ನಿಜ. ನೀನು ಕಾಲೇಜಿಗೆ ಹೋದಾಗ ಆ ಹುಡುಗ ಕೇಳುತ್ತಾ ನನ್ನ ಮನೆಗೆ ಒಮ್ಮೆ ಬಂದಿದ್ರು. ಹೌದು ನೋಡಪ್ಪ. ಏನೈತಿ ಇವಾಗ? ಅವನು ಈ ಊರಿನಲ್ಲಿ ಅಗರ್ಭ ಶ್ರೀಮಂತರ ಮಗನಪ್ಪ. ಹೌದು. ಪಾಪ ಅವನಿಗೆ ದೇವರು ಅಷ್ಟ ಐಶ್ವರ್ಯ ಎಲ್ಲವನ್ನು ಕೊಟ್ಟು ತಂದೆ ತಾಯಿ ಯಾರನ್ನು ಕೊಡದೆ ದುರಾದೃಷ್ಟವಂತ ಮಗನನ್ನೇ ಮಾಡಿ ಬಿಟ್ಟಪ್ಪ ದೇವರು. ಹಾಗಾಗಿ ಅವನು ನೇರವಾಗಿ ಬಂದು ನಿಮ್ಮ ಹತ್ತಿರ ವಿಷಯವನ್ನು ಕೇಳಲು ಸಂಕೋಚವಾಗಿ ನನ್ನ ಬಾಲ್ಯ ಸ್ನೇಹಿತನಾಗಿದ್ದರಿಂದ ನನ್ನ ಹತ್ತಿರ ವಿಷಯ ತಿಳಿಸಿದ್ದಾನೆ ಅಪ್ಪ. ಏನಪ್ಪ ಅದು? ಅದೇನೆಂದ್ರೆ, ಅವನು ಬಹುದಿನಗಳಿಂದ ನಮ್ಮ ತಂಗಿ ಶಕುಂತಲೆಯನ್ನು ಲಗ್ನ ಮಾಡಿಕೊಳ್ಳಲು ಮನಸ್ಸು ಮಾಡಿದ್ದಾನೆ ಅಪ್ಪ. ಅದಕ್ಕಾಗಿ ನಿಮ್ಮ ಒಪ್ಪಿಗೆ ಹೇಗಿದೆ ಎಂದು ತಿಳಿದುಕೊಂಡು ಬಂದು ಹೇಳಿದ್ದಾನೆ. ಅದಕ್ಕಾಗಿ ನೀವು ಒಪ್ಪಿಗೆ ಕೊಟ್ರೆ ನಾನು ಹೋಗಿ ಅವನಿಗೆ ತಿಳಿಸಿಬಿಡುವನಪ್ಪ. ಪ್ರಭಾಕರ, ನನ್ನ ಮಗಳನ್ನು ಲಗ್ನ ಹೋಗುತ್ತಾನಂತೆ? ಎಂತ ಹುಚ್ಚನಲ್ಲಿ ನೀನು? ಯಾಕಪ್ಪ? ಈ ಊರಲ್ಲಿ ನಾವು ಬಡವರು. ಹೌದಪ್ಪ. ಆ ಹುಡುಗ ಶ್ರೀಮಂತನ ಮಗ. ಅವನಿಗೆ ಯೋಗ್ಯತೆ ಪ್ರಕಾರ ವರದಕ್ಷಿಣೆ ಕೊಡ್ಲಿಕ್ಕೆ ನಮ್ಮಲ್ಲಿ ಹಣ ಬೇಕಲ್ಲೋ? ನೋಡಪ್ಪ, ವರದಕ್ಷಿಣೆ ಬಜಾರ್ ಸಲುವಾಗಿ ನೀವು ಯಾವುದೇ ಚಿಂತೆನೆ ಮಾಡಬೇಕಾಗಿಲ್ಲ. ಅಂದ್ರೆ ಅವನು ಯಾವುದೇ ವರದಕ್ಷಿಣೆಯನ್ನು ತೆಗೆದುಕೊಳ್ಳದೆ, ಅದು ಅಲ್ಲದೆ ನೀವು ಒಪ್ಪಿದಲ್ಲಿ ಮದುವೆ ಖರ್ಚನ್ನು ಕೂಡ ಎಲ್ಲ ತಾನೇ ವಹಿಸಿಕೊಳ್ಳೋದಾಗಿ ಹೇಳ್ತಾನೆ ಅಪ್ಪ. ಈಗ ನಿಮ್ಮ ಒಪ್ಪಿಗೆ ಮಾತ್ರ ಬೇಕಾಗಿದೆ ನೋಡಿ. ಇದು ಮುಖ್ಯವಾದ ವಿಷಯ, ಲಗ್ನದ ಕಾರ್ಯದ ವಿಷಯ. ನೀನು ಚಿಕ್ಕವನು, ಆ ವಿಷಯವನ್ನು ನನ್ನ ಹತ್ತಿರ ಮಾತನಾಡೋದು ಯೋಗ್ಯವಲ್ಲ. ಈ ಮನೆಯಲ್ಲಿ ಹಿರಿ ಅಣ್ಣ ಅಂದ್ರೆ ಮನೆ ದೇವರಿದ್ದ ಹಾಗೆ. ಆ ವಿಷಯವನ್ನು ನಿಮ್ಮ ಮನೆ ಹತ್ತಿರ ಮಾತನಾಡ್ತೇನೆ. ಸ್ವಲ್ಪ ನಿಂತ್ಕೋ. ಬಸವರಾಜ, ಹೇಳಪ್ಪ. ನಿನ್ನ ತಂಗಿನನ್ನು ಲಗ್ನ ಮಾಡಲು ನಿಶ್ಚಯ ಮಾಡಿದನಂತೆ ಆ ಗೌರೀಶ. ಅದಕ್ಕೆ ನಿನ್ನ ಅನುಮತಿಯನ್ನು ಬೇಕಲ್ಲ? ಅಪ್ಪ, ನೀವ್ ಹೇಗೆ ಹೇಳಿದ್ರು ಹಾಗೆ ಕೇಳೋಣ. ನೀವು ಅಂದ್ರೆ ಮದುವೆ ಮಾಡೋಣಪ್ಪಿ. ಆಯ್ತು. ಅಂತ ಶ್ರೀಮಂತನ ಮಗನಿಗೆ ನನ್ನ ಮಗಳನ್ನು ಕೊಡೋದು ಅಂದ್ರೆ ಹೇಗೆ ಆಗಲಿ? ಕಂಕಣ ಬಲ ಹೇಗೆ ಕೂಡಿ ಬರುತ್ತದೆ ಎಂಬುದು ಯಾರಿಗೆ ಅರಿಯದ ಮಾತು. ನೀನು ಈಗಿಂದೀಗಲೇ ಹೋಗಿ ಬರ್ಬೇಕಾರ ನಮ್ಮ ಅಣ್ಣಂದ್ರು ನಮ್ಮ ತಂದೆಯವರು ಲಗ್ನ ಕಾರ್ಯಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ಆ ಹುಡುಗನಿಗೆ ತಿಳಿಸಿ ಬಂದ್ಬಿಡು. ಆಗ್ಲಿಪ್ಪ. ತಾಯಿ ಹಾಗಿರೋ ನನ್ನ ಅತ್ತಿಗೆಯನ್ನು ಕೊಡುವ ಒಂದು ಮಾತು ಕೇಳಿ ಅತ್ತಿಗೆಯನ್ನು ಒಪ್ಪಿಗೆ ತೆಗೆದುಕೊಂಡೇ ಗೌರೀಶನಿಗೆ ತಿಳಿಸಿ ಬಂದು ಬಿಡುವನಪ್ಪ. ಆಯ್ತು ಮಗು. ಅಪ್ಪ, ಮಗು, ಹನಿ ಅಕ್ಕಿ ಕೂಡಿ ಬಂದರೆ ಹಡೆದವರು ಕೇಳಲು ಹಾಗೆ ತಂಗಿಯ ಮದುವೆ ಆದರೆ ಸಾಕಪ್ಪ. ಹೌದು ಮಗು. ನೋಡಪ್ಪ, ಪಾಪ ತಾಯಿಲದ ಮಗ ಗೌರೀಶ
ನನ್ನ ಮಗಳನ್ನು ಅವನ ಕೊಟ್ಟು ಮದುವೆ ಮಾಡಿದ್ರೆ ನೋಡು ಒಳ್ಳೆಯಾಗುತ್ತದೆ. ನೀವು ಅಲ್ಲಿವರೆಗೆ ಹೋಗಿ ನನ್ನ ಹೆಂಡತಿಯನ್ನು ಮಾತು ಕೇಳಿಕೊಂಡು ಎಲ್ಲರೂ ಲಗ್ನ ಕಾರ್ಯವನ್ನು ನೆರವೇರಿಸಿ ಬಿಡೋಣ. ಆಯ್ತಪ್ಪ. ಸರಿ ಮಗು, ನೀನು ಹೋಗಿ ಮಾತನಾಡಿಕೊಂಡು ಬಾ. ಆಂಜನೇಯ, ಏನಪ್ಪ ಇದು ನಿನ್ನ ಲೀಲೆ? ಮಲತಾಯಿ ಮಕ್ಕಳಾದ್ರೆ ಕೂಡ ಅವರಿಗೆ ಎಂದೆಂದಿಗೆ ಭೇದ ಭಾವ ಬರಬರ್ತ ನಡಿಕೊಂಡು ಹೋಗಬಹುದು. ತಂದೆ, ಅದು ನಿನ್ನನ್ನೇ ಕೂಡಿದೆಯಪ್ಪ, ನಿನ್ನನ್ನೇ ಕೂಡಿದೆ. ದಾರಿ ದೀಪವಾಗಿ ಬಾ, ಜ್ಞಾನ ಜ್ಯೋತಿಯಾಗಿ ಬಾ, ಬವರೋಳು ಬೇಗ ಬಾ, ಸತ್ಯ ಶಾಂತಿಯಾಗಿ